ಒಳ್ಳೆ ಡಾಕ್ಟ್ರು ಅಂತೇಳಿ ನಮ್ಮ SP ಅವರು ತಿಳಿಸಿದ್ರು. ಸೊ ಅದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿ ಅಂತ ಹೇಳಿದೆ ನಾನು. ಸೊ ಎಲ್ಲ ಪರಿಶೀಲನೆ ಮಾಡಿದ್ದಾರೆ, ಸ್ಕ್ಯಾನ್ ಮಾಡಿದ್ದಾರೆ. ಆತಂಕ ಪಡುವಂಥದ್ದು ಏನೂ ಇಲ್ಲ. ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಏನು ಮೇಜರ್ ಫ್ರ್ಯಾಕ್ಚರ್ಸ್ ಏನೂ ಆಗಿಲ್ಲ. ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ರಾಜೇಂದ್ರ ಪ್ರಸಾದ್ ಹತ್ರ. ಸೊ ಭಾಳ ನೋವು ಅನ್ನೋದು ಮಾತು ಹೇಳ್ತಾ ಇದ್ದಾರೆ. ಮಿಕ್ಕಿದೆಲ್ಲ ಒಂದೆರಡು ದಿನ ಅಷ್ಟಕ್ಕೆ ಸರಿ ಹೋಗ್ತದೆ ಅಂತ ಹೇಳಿದ್ದಾರೆ. ದೇವಿ ಎಲ್ಲ ಮನೆ ಕಾಪಾಡಿದ್ದಾಳೆ ಅನಿಸ್ತದೆ. ಯಾಕೆಂದರೆ ಗಾಡಿ ನೋಡಿದ್ರೆ ಪಾಪ ಒಂದು ಹುಡುಗ ಆಕ್ಸಿಡೆಂಟಲ್ಲಿ ಸತ್ತಿದ್ದಾನೆ. ಪಾಪ ಅವ್ರ ಕುಟುಂಬಕ್ಕೆ ನಾನು ಭೇಟಿ ಮಾಡೋಂಥ ಕೆಲಸ ನಮ್ಮ ಮಂತ್ರಿಗಳಿಗೆಲ್ಲ ಕಳಿಸ್ಕೊಡ್ತೀನಿ. ನಾನು ಎಲ್ಲ ಮುಗಿಸ್ಕೊಂಡು ಯಾವತ್ತೂ ಒಂದಿನ ಹೋಗ್ತೀನಿ. ಸೊ ಆದ ಸಾವಿಗೆ ನಾವೆಲ್ಲ ಆ ನೋವಿನಲ್ಲಿ ನಾವೆಲ್ಲ ಇರಬೇಕಾಗ್ತದೆ. ಸೊ ಡ್ರೈವರ್ ಹತ್ರನೂ ಮಾತಾಡಿದೆ. ಡ್ರೈವರ್ಗೂ ಸ್ವಲ್ಪ ಎದೆ ನೋವು ಅಂತ ಹೇಳಿದ್ದಾನೆ. ಅವನು ಹಾಸ್ಪಿಟಲ್ ಇದ್ದಾನೆ. ದೇವಸ್ಥಾನಕ್ಕೆ ಹೋಗಿದ್ರು. ಮಧ್ಯದಲ್ಲಿ ಗಾಡಿ ಅಡ್ಡ ಬಂದ್ಬಿಟ್ಟ ಅಂತ ಓಡಿಸ್ತಾ ಇದ್ದು ಹೇಳಿದ್ದಾರೆ. ಡ್ರೈವರ್ ಹೇಳಿದ ನಂತರ ಸೊ ಆಗಿದೆ. ಮತ್ತು ಪಾಪ ಸತ್ತವನು ಭಾಳ ಯಂಗ್ಸ್ಟರ್ಸು, ಯುವಕ ಆಗಬಾರ್ದಾಗಿತ್ತು. ಸೊ ರಾಜೇಂದ್ರ ಪ್ರಸಾದ್ ಆರೋಗ್ಯಕರವಾಗಿದ್ದಾರೆ. ಇನ್ನು ಒಂದೆರಡು ದಿನ ಟೈಮ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ಲ ಮಾಡ್ತೀವಿ ಬಿಡಿ ಅದನ್ನು. ಅವ್ರಿಗೆ ಹಾಸ್ಪಿಟಲ್ ನಾನು ಅವ್ರಿಗೆ ಹೇಳಿದ್ದೀನಿ. ಅವರು ಡಾಕ್ಟ್ರು, ಅವ್ರು ಮೊದಲಿನೂ ಗೊತ್ತಿತ್ತಂತೆ ರಾಜೇಂದ್ರ ಪ್ರಸಾದ್ಗೆ ಟ್ರೀಟ್ ಮಾಡಿದಂತೆ. ಸೊ ಅವರ ಕಂಟ್ರೋಲೆಲ್ಲ ಇಟ್ಕೊಡಿ ಅಂತ ಹೇಳಿದ್ದೀನಿ. ಸೊ ತಿರ್ಗಾ ನಾಳೆ ಬರ್ತೀನಿ ನಾನು. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.